ಇನ್ನು ಧನುರ್ ರಾಶಿಯ ವಾರದ ಭವಿಷ್ಯ ನೋಡೋದಾದ್ರೆ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರಕ್ಕೆ ಧನುಸ್ಸು ರಾಶಿ ಬರುತ್ತೆ. ಧನುಸ್ಸು ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂತಹ ದೈವ ಬಲದ ಯೋಗ ಇದೆ. ದೈವ ಬಲ ಅಂತಂದರೆ ಏನೇ ಕೆಲಸವನ್ನು ಮಾಡಲಿ ಅದು ಯಶಸ್ಸನ್ನು ಕೊಡ್ತಾ ಹೋಗುತ್ತೆ ಮತ್ತು ನೀವು ಆಡುವಂತಹ ಮಾತುಗಳಿದೆಯಲ್ಲ ಅದು ಸತ್ಯತೆಯನ್ನು ಸೂಚನೆ ಮಾಡ್ತಾ ಹೋಗುತ್ತೆ. ದೈವ ಬಲ ಇದ್ದರೆ ಮುಟ್ಟಿದ್ದೆಲ್ಲವೂ ಚಿನ್ನ. ಏನು ಯೋಚನೆ ಮಾಡಿದ್ರೂ ಅದಾಗತ್ತೆ. ಉದ್ಯೋಗ ಸಿಗತ್ತೆ ಅಂತ ಕೊಟ್ಟರು ಸಿಗತ್ತೆ, ಯಾರಿಗೋ ಒಳ್ಳೇದಾಗತ್ತೆ ಅಂತ ಹೇಳಿದರೆ ಅದು ಒಳ್ಳೇದಾಗತ್ತೆ. ಅಂದರೆ ಒಂದಷ್ಟು ದೈವ ಬಲದ ಕೊರತೆ. ನೀವೇನು ಮಾಡಿದ್ರೂ ಸಕ್ಸಸ್ ಆಗುತ್ತೆ. ಕೆಲವೊಂದು ಸಲ ನೀವು ಒಳ್ಳೆಯ ಕೆಲಸವನ್ನು ಮಾಡಿದರೂ ಅದು ಕೆಟ್ಟದ್ದಾಗುವಂತಹ ಸಾಧ್ಯತೆಗಳು, ಅದಕ್ಕೆ ದೈವ ಬಲದ ಕೊರತೆಯಿಂದ ಉಂಟಾಗ್ತಕ್ಕಂಥದ್ದು. ಆದರೆ ಇಲ್ಲಿ ಧನುಸ್ಸು ರಾಶಿಯವರಿಗೆ ದೈವ ಬಲ ಇದೆ. ನೀವೇನೇ ಅಂದ್ಕೊಂಡ್ರೂ ಕೂಡ ಅದೆಲ್ಲವೂ ಕೂಡ ಸಿದ್ಧಿಸ್ತಕ್ಕಂತಹ ಸಕಾಲ. ಹಾಗಾಗಿ ಇಷ್ಟದೇವರ ಆರಾಧನೆ ಮಾಡ್ಕೊಳ್ಳಿ, ಕುಲದೇವರ ಮಂತ್ರಗಳನ್ನು ಹೇಳ್ಕೊಳ್ಳಿ. ಸಾಧ್ಯವಾದರೆ ಕುಲದೇವರ ನಿಮಿತ್ತವಾದಂತಹ ದೇವಸ್ಥಾನ, ಈಗ ಉದಾಹರಣೆಗೆ ಮನೆ ದೇವರು ಮಹಾವಿಷ್ಣು, ವೆಂಕಟೇಶ್ವರ ಅಂತಂದರೆ ವಿಷ್ಣು ಸಂಬಂಧಪಟ್ಟಂತಹ ದೇವಸ್ಥಾನಗಳಿಗೆ ಹೋಗೋದು. ಅಥವಾ ಕುಲದೇವರು ತಿರುಪತಿ ಅಂತ ತಕ್ಷಣ ತಿರುಪತಿ ಹೋಗಾಗತ್ತಾ ಈ ವಾರದಲ್ಲಿ ಅಂತ ಕೇಳಿದ್ರೆ ಅಲ್ಲಿ ಹೋಗಬೇಕು ಅಂತಿಲ್ಲ. ಮನೆ ಸುತ್ತಮುತ್ತ ಇರತಕ್ಕಂತಹ ಒಂದು ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದರೂ ಕೂಡ ಧನುಸ್ಸು ರಾಶಿಯವರಿಗೆ ಶುಭ ಫಲ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ.